ಹಲೋ ಹಾಯ್ ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಪ್ರೀತಿಯ ವೀಕ್ಷಿತ ಆ್ಯಂಡ್ ವೆಲ್ಕಮ್ ಟು ದ ಚಾನಲ್. ಇವತ್ತು ಹೊಸ ಮನೆ ಹತ್ರ ಹೋಗಬೇಕು ಅಂತ ನಿಜವಾಗ್ಲೂ ಸಿಕ್ಕಾಪಡೆ ಸಿಟ್ಟು ಬೇಜಾರು ಎಲ್ಲನೂ ಇದೆ ಆಯಿತಾ. ನಾವು ಒಂದು ಟೀಮ್ಗೆ ಒಂದು ಕೆಲಸ ಅಂತ ಕೊಟ್ಟ ಮೇಲೆ ಇಷ್ಟು ಟೈಮಲ್ಲಿ ಮುಗಿಬೇಕು, ನಮಗೂ ಆಸೆ ಇರುತ್ತೆ. ಈ ಬಿಲ್ಡಿಂಗಿಂದ ಪ್ರತಿ ಸತಿ ಕಂಪ್ಲೇಂಟ್ ಒಬ್ಬರಿಂದ ಒಬ್ರದ್ದು ತುಂಬ ನಾಯ್ಸ್ ಬರ್ತಾ ಇದೆ ಅಂತ. ನಾವು ಏನು ಮಾಡೋಣ? ಏನಾದರೂ ಕಾರ್ಪೆಂಟ್ರಿ ವರ್ಕ್ ಆಗಿರ್ಬೋದು, ಏನಾದರೂ ಕೆಲಸ ಆಗಬೇಕಾದ್ರೆ ಶಬ್ದಗಳು ಬಂದೇ ಬರುತ್ತೆ ಅಲ್ವಾ. ಇವಾಗ ನಾವು ಇರೋ ಈ ಬಾಡಿಗೆ ಮನೆ ಮೇಲ್ಗಡೆ ಮನೆಯವರು, ಇದು 20 ಇಯರ್ಸ್ ಬಿಲ್ಡಿಂಗ್ ಅನ್ಸುತ್ತೆ. ಅವ್ರು ರೀಸೆಂಟಾಗಿ ರಿನೋವೇಷನ್ ಮಾಡಿದ್ದಾರೆ ಆಯಿತಾ. ಅವ್ರು ರಿನೋವೇಷನ್ ಮಾಡುವಂಥ ಅಷ್ಟು ತಿಂಗಳು ಆಲ್ಮೋಸ್ಟ್ ಒಂದು 4 ಮಂತ್ಸ್ ನಮ್ಮ ಇರೋದಕ್ಕೆ ಆಗಲಿಲ್ಲ. ಮನೆಯಲ್ಲಿ ತುಂಬ ಕಷ್ಟ ಆಗ್ತಾಯಿತ್ತು. ಕಾರ್ಪೆಂಟ್ರಿ ವರ್ಕ್ ಹೊಡೆಯೋದು, ರಿನೋವೇಟ್ ಮಾಡೋದು, ಎಷ್ಟು ಶಬ್ದ ಬರುತ್ತೆ. ಸೊ ಇನ್ನು ಅದು ಬೇರೆನೂ ಮನೆ ಮೇಲೇನೆ ಅಲ್ಲ, ನಮ್ಗೆ ಗೊತ್ತು ಎಷ್ಟು ಕಷ್ಟ ಆಗುತ್ತೆ ಅಂತ ಅದು. ಸೊ ಅದಕ್ಕೆ ಇವತ್ತು ನೀಟಾಗಿ ಡಿಸ್ಕಸ್ ಮಾಡೋಣ. ಎಷ್ಟು ಟೈಮ್ ನಿಮಗೆ ಇನ್ನೂ ಬೇಕು ಕೆಲಸ ಮುಗಿಯೋದಕ್ಕೆ. ನಮ್ಮ ಟೀಮ್ ಜೊತೆ ಇವತ್ತು ಆರ್ಕಿಟೆಕ್ಚರ್ ಬರ್ತಾರೆ, ಫರ್ನಿಚರ್ ಅವ್ರು ಬರ್ತಾರೆ, ಇಂಟೀರಿಯರ್ ಡಿಸೈನರ್ ಟೀಮ್ ಬರ್ತಾರೆ, ಸಿವಿಲ್ ವರ್ಕ್ ಅವ್ರು ಇದ್ದಾರೆ, ಎಲ್ಲರೂ ಇದ್ದಾರೆ. ಮಾತ್ರಣ ಅವ್ರಿಗೆ ಎಷ್ಟು ಟೈಮ್ ಬೇಕಾಗುತ್ತೆ ಈ ಒಂದು ಕೆಲಸನ ಮುಗಿಸೋದಕ್ಕೆ, ಯಾಕೆ ಟೈಮು ಕೆಲಸ ಆಗ್ತಾ ಇಲ್ಲ, ಯಾಕೆ ತುಂಬ ನಿಧಾನ ಆಗ್ತಾ ಇದೆ, ನನಗೆ ಸ್ಟ್ರೆಸ್ ಆಗ್ತಾ ಇದೆ ಗೊತ್ತಾ. ಎಲ್ಲರೂ ಹೇಳ್ತಾರೆ ಮನೆ ಕಟ್ಟಿ ನೋಡು ಅವಾಗ ಗೊತ್ತಾಗುತ್ತೆ ನಿನ್ನ ಪೇಷನ್ಸ್ ಎಷ್ಟಿದೆ ಅಂತ. ಬಿಕಾಸ್ ನಾನು ಕೇಳಿರೋ ಪ್ರಕಾರ ಎಲ್ಲ ಕ್ಲೈಂಟ್ಸ್ಗೂ ಪೇಷನ್ಸ್ ಹೋಗುತ್ತೆ, ಟೈಮಿಗೆ ಆಗಲ್ಲ. ಅಪರೂಪದಲ್ಲಿ ಎಲ್ಲೋ ಮೋಸ್ಟ್ಲಿ ಟೈಮಿಗೆ ಆಗುತ್ತೆ ಅನಿಸುತ್ತೆ. ತುಂಬ ಡಿಲೇ ಆಗ್ತಾ ಇದೆ. ಸೊ ನನಗೆ ತುಂಬ ಪಾಯಿಂಟ್ಸ್ನ ರೇಸ್ ಮಾಡಬೇಕು, ಯಾಕೆ ಇಷ್ಟೊಂದು ಫ್ಲಾಸ್ ಆಗ್ತಾ ಇದೆ ಅಂತ. ನಾನು ಇಷ್ಟು ಟೈಮಲ್ಲಿ ಕೊಡಬೇಕು ಅನ್ನಿದ್ದೀನಿ, ಅದೇ ಟೈಮಿಗೆ ಕೊಡ್ತಾರಾ ಇಲ್ಲ ಅಂತ ನೋಡೋಣ. ಇಟ್ಸ್ ನಾಟ್ ಈಸಿ, ನನಗೆ ಗೊತ್ತು ಆಯಿತಾ. ನನಗೆ ಇವಾಗ ಇರಿಟೇಟ್ ಆಗಿದೆ, ಕೆಲಸ ಆಗ್ತಾ ಇಲ್ಲ ಅಂತ. ಬಟ್ ಆ್ಯಸ್ ಅ ಕ್ಲೈಂಟ್ ನನ್ನ ಜಾಗದಲ್ಲಿ ಇಟ್ಸ್ ಫೇರ್ ಇನಫ್ ಅಂತ ನಾನು ಅನ್ಕೋತೀನಿ. ಬಿಕಾಸ್ ಅಲ್ಲಿ ಬಿಲ್ಡಿಂಗ್ ಅವ್ರು ನನ್ನ ಪ್ರಶ್ನೆ ಮಾಡ್ತಾರೆ, ಈ ಕಡೆಯಿಂದ ನಮ್ಮ ಫಿನಾನ್ಸಸ್ ಬಗ್ಗೆ ನಾವು ನೋಡಬೇಕು. ಇಲ್ಲಿ ಟೈಮ್ ಹೋಗ್ತಾನೇ ಇದ್ದರೆ ನಾವು ಏನು ಮಾಡ್ತಾ ಇದ್ದೀವಿ, ಇಲ್ಲಿ ಬಾಡಿಗೆ ಕಟ್ಟೋದು, ಆ ಕಡೆಯಿಂದ ಲೋನ್ ಕಟ್ಟೋದು. ಸೊ ನೋಡಿ ಮಾತಾಡೋಣ ಆ್ಯಂಡ್ ಕಂಪ್ಲೀಟ್ ಅಪ್ಡೇಟ್ ನಿಮಗೆ ಗೊತ್ತಾಗುತ್ತೆ. ಸೊ ಕೀಪ್ ವಾಚಿಂಗ್ ದ ವಿಡಿಯೋ. ಆ್ಯಂಡ್ ನೀವು ಮನೆ ಪ್ಲ್ಯಾನ್ ಮಾಡ್ತಾ ಇದ್ರೆ ಅಥವಾ ಮನೆ ಸದ್ಯಕ್ಕೆ ಏನಾದರೂ ಕನ್ಸ್ಟ್ರಕ್ಟ್ ಮಾಡ್ತಾ ಇದ್ರೆ, ರಿನೋವೇಟ್ ಮಾಡ್ತಾ ಇದ್ರೆ, ಐ ಹೋಪ್ ನಿಮಗೂ ಹೆಲ್ಪ್ ಆಗುತ್ತೆ ಈ ವಿಡಿಯೋ. ಸೊ ನೋಡಿ. ಹೇಳಿ ಟೈಮಿಗೆ ಕೆಲಸ ಆಗಲ್ಲ ಅಂತ ಗೊತ್ತಿದೆ, ಬಟ್ ಸೈಟಿಗೆ ಬರದೇ ಇರೋದು, ನಮಗೆ ವಿಷಯ ತಿಳಿಸದೇ ಇರೋದು, ಆಮೇಲೆ ಕೆಲಸ ಮಾಡದೇ ಇರೋದು ಎಷ್ಟು ಬೇಜಾರಾಗುತ್ತೆ ಅಲ್ವಾ. ನಾವೊಂದು ಟೀಮ್ಗೆ ನಂಬಿಕೆಯಿಂದ ಕೆಲಸವನ್ನು ಒಪ್ಪಿಸಿದ್ದೀವಿ. ಆ ಟೀಮ್ ಅವರು ಜವಾಬ್ದಾರಿ ತಗೋತಾರೆ, ಬಂದೆಲ್ಲ ಕೆಲಸವನ್ನು ನೋಡ್ತಾರೆ ಅಂತ. ಆದರೆ ನನ್ನ ಫಾದರ್ ಇನ್ ಲಾ, ನನ್ನ ಅಪ್ಪಾಜಿ ಪ್ರತಿದಿನ ಬರಬೇಕಾಯ್ತು. ಅವ್ರನ್ನ ಕಳಿಸ್ತಾ ಇದ್ದೆ, ನೋಡಿ ಕೆಲಸ ಏನು ಮಾಡ್ತಾ ಇದ್ದಾರೆ, ಸುಮ್ಮನೆ ಅವ್ರ ಜವಾಬ್ದಾರಿಯಿಂದ ಬಿಟ್ಟು ನಾವಿರೋದಕ್ಕಾಗಲ್ಲ. ಅವ್ರು ಹೇಳ್ತಾಯಿದ್ರು ನೀವು ಬರಬೇಡಿ ಮೇಡಮ್, ಎಲ್ಲ ಕೆಲಸ ಟೈಮಿಗೆ ಆಗುತ್ತೆ, ಡೋಂಟ್ ವರಿ ಅಂತ. ಬಟ್ ಇಲ್ಲಿ ಹೋಗಿ ನೋಡಿದಾಗ ಪ್ರೋಗ್ರೆಸ್ ನಮಗೆ ಅರ್ಥ ಆಗ್ತಾಯಿತ್ತು. ಕೆಲ್ಸಕ್ಕೆ ಬರ್ತಾನೆ ಇರಲಿಲ್ಲ ಅರ್ಧ ಜನ, ಒಂದೊಂದು ಸತಿ ಬರೋರು, ಆಮೇಲೆ ನಾವೇ ಫಾಲೋ ಅಪ್ ಮಾಡಬೇಕಾಗಿತ್ತು ಅಂತ. ಸೊ ಹಾಗಾಗಿ ಅವ್ರ ಹಿಂದೆ ಭಾಳಷ್ಟು ಇರಬೇಕಪ್ಪ, ಇಲ್ಲ ಅಂದರೆ ಕೆಲಸ ಆಗೋದೇ ಇಲ್ಲ. ನಾನು ಆನೆಸ್ಟಾಗಿ ನನ್ನ ಎಕ್ಸ್ಪೀರಿಯನ್ಸಸ್ನ ಶೇರ್ ಮಾಡ್ತಾ ಇದ್ದೀನಿ ಇಲ್ಲಿ, ಯಾಕಂದರೆ ನಿಮಗೂ ಗೊತ್ತಾಗಬೇಕು. ಸೊ ಹೇಗೆ ನಾವು ಮುಂಚೆನೇ ಪ್ರಿಪೇರ್ ಆಗಿರಬೇಕು ಅಂತ ಒಂದು. ಎರಡನೇದು ಯಾವ ಟೀಮ್ನ ನಾವು ಸೆಲೆಕ್ಟ್ ಮಾಡಬೇಕು ಅನ್ನೋದು. ಮೂರನೇದು ತುಂಬ ಜನ ಹೇಳ್ತೀರಾ ಗೃಹ ಪ್ರವೇಶ ವಿಡಿಯೋ ಹಾಕಿ ಅಂತ. ಅಲ್ಲ, ಇಷ್ಟೊಂದು ಕಷ್ಟದ ಕೆಲಸ ಇದೆ, ಅದೇ ಗೃಹ ಪ್ರವೇಶ ಆಗಿಬಿಡುತ್ತೆ ಅಷ್ಟು ಬೇಗ ಅಲ್ವಾ. ಖುಷಿ ವಿಷಯ ಯಾವಾಗಲೂ ನಾನು ಶೇರ್ ಮಾಡ್ತೀನಿ, ಬಟ್ ಆ್ಯಕ್ಚುಲಿ ಮನೆ ಕಟ್ಟೋ ಹಿಂದೆ ಇರುವಂಥ ಒಂದು ಶ್ರಮ, ಎಷ್ಟು ಎಫರ್ಟ್ಸ್ ಬೇಕು, ಯಾವ್ಯಾವ ರೀತಿ ಎಕ್ಸ್ಪೀರಿಯನ್ಸಸ್ ಆಗುತ್ತೆ, ಇದು ಗೊತ್ತಾಗಬೇಕಲ್ವ. ತುಂಬ ಜನರಿಗೆ ಇದರಿಂದ ಹೆಲ್ಪ್ ಆಗಿದೆ ಅಂತಿದ್ದಾರೆ. ಈ ಸಮಯದಲ್ಲಿ ಅಪ್ಪಾಜಿ ಪ್ರತಿದಿನ ಹೋಗ್ತಾ ಇದ್ದಿದ್ದರಿಂದ ನಮಗಿಂತ ಜಾಸ್ತಿ ಅಪ್ಪಾಜಿಗೇನೆ ಅಪ್ಡೇಟ್ಸ್ ಗೊತ್ತಿದೆ. ಅದನ್ನು ಮನೆಯಲ್ಲಿ ಅವ್ರು ಹೇಳ್ತಾರೆ. ಪ್ರತಿಯೊಂದು ರೂಮಲ್ಲೂ ಲೈಟಿಂಗ್ ಎಲ್ಲಿ ಬರುತ್ತೆ, ಹೇಗೆ ಬರುತ್ತೆ, ಎಲ್ಲ ಡೀಟೇಲ್ಸ್ನ ಡಿಸ್ಕಸ್ ಮಾಡ್ತಾ ಇದ್ವಿ. ಇಲ್ಲಿ ಡೈನಿಂಗ್ ಬರುತ್ತೆ, ಇಲ್ಲಿ ಪೂಜಾ ರೂಮ್ ಬರುತ್ತೆ. ಸೊ ನನಗೆ ಡೈನಿಂಗು ಆ ಕಡೆ ಜಾಗ ಮೂವಿಂಗ್ ಸ್ಪೇಸ್ ಇರುತ್ತೆ ಅಂತ ಅದು ನನ್ನ ಕೆಲಸ ಇತ್ತು. ಬಿಕಾಸ್ ಪೂಜಾಗೆ ಎಷ್ಟು ಉದ್ದ ಬರುತ್ತೆ ಇದು ಅಷ್ಟು ಬರುತ್ತೆ. ಆಮೇಲೆ ಚೇರ್ ಇಲ್ಲಿ ಅಂತ ಬಂದರೆ ಚೆನ್ನಾಗಿ ಕಾಣಿಸಲ್ಲ. ಸೊ ಮಾಡೋಣ ಇದುವೇ ಬೇಗನೆ ಮಾಡೋಣ ಮೇಡಮ್. ಅದೇ ಬಾತ್ರೂಮ್ ಇದೆ, ಎಲ್ಲ ಬಾತ್ರೂಮ್ಗೂ ಕಾಂಟ್ಯಾಕ್ಟ್ ಬೇಕಾ ಗಾಜಿನ ಸೆಟ್ ಬೇಕು. ಯಾಕಂದ್ರೆ ಎಲ್ಲ ಸ್ಪ್ರೆಡ್ ಆಗುತ್ತೆ, ನೀರೆಲ್ಲ ಸ್ಪ್ರೆಡ್ ಆಗುತ್ತೆ, ಗಲೀಜ್ ಮಾಡ್ತಾರೆ ಎಲ್ಲರೂ. ಅದಕ್ಕೆ ಅದು ಒಂದು ಡಿವಿಷನ್ ಬೇಕು, ಇದೊಂದು ಡಿವಿಷನ್ ಬೇಕು. ಅದು ಇವಾಗ ನಮ್ದೆಲ್ಲ ಟಾಯ್ಲೆಟ್ ನೀರು ಆ ಕಡೆ ನೀರು ಈ ಕಡೆನೆಲ್ಲ ಮಿಕ್ಸ್ ಆ ಥರ ಮಿಕ್ಸ್ ಆಗಬಾರ್ದು, ಅದೆಲ್ಲ ಗಲೀಜ್. ಅದು ಇವಾಗ ಇದೆಯಲ್ಲ ಆ ಥರ ಇರಬಾರ್ದು ಮನೆಯಲ್ಲಿ. ಅದಕ್ಕೆ ಯಾವಾಗಲೂ ಸಪ್ರೇಟ್ ಸ್ನಾನ ಮಾಡೋ ನೀರು, ಆ ನೊರೆ ನೀರು ಅಲ್ಲೇ ಇರಬೇಕು. ಅದು ಅದಕ್ಕೆ ಹೇಳ್ತಾರೆ ಇದು ವೆಟ್ ಏರಿಯಾ, ಇದು ಡ್ರೈ ಏರಿಯಾ ಅಂತ. ಈ ಡ್ರೈ ಏರಿಯಾ ಇದೆಯಲ್ಲ, ಇದು ಮಾಡೋದು, ಹಲ್ಲುಜ್ಜೋದು, ಅಲ್ಲಿ ನೆಲ ಎಲ್ಲ ಗಲೀಜ್ ಆಗ್ಬಾರ್ದು ಯಾವಾಗ.
ಅಲ್ಲಿದ್ರೆ ಆಮೇಲೆ ಮಾತಾಡ್ಬೇಕು ನನಗೆ ಏನು ಗೊತ್ತು ಅವರು ಮಾತಾಡಿದ್ರೆ ನಾನು ಕೇಳ್ಕೊಬೋದು. ಅಲ್ಲಿ ಹೇಳಿಬೇಕು ಇಲ್ಲೆಲ್ಲ ಕಾಯಿ ಹೊಡೆದು ಅಂದಿಟ್ಟು ಅಲ್ಲ ಅದು ನಾವು ಕೇಳುವ ಪುರೋಹಿತರ ಹತ್ರ ಯಾವ ಪೂಜೆ ಮಾಡ್ಬೋದು ಹಂಗೆ ಹೇಳೋಣ, ಅದೇ ಅಡ್ಜಸ್ಟ್ಮೆಂಟ್ ಮಾಡ್ಸೋಣ ಆ ಥರದ್ದು. ಆದರೆ ಅವರಿಲ್ಲ, ನಮ್ಮ ಬದಲು ನಾವು ಇಬ್ಬರೇ ಕೂಡ. ಫಸ್ಟ್ ಆಫ್ ಆಲ್ ಇವನು ಸರಿ, ಯಾರು? ಯಾರು ಅವನು ಇಂಜಿನಿಯರ್. ಅವನು ಯಾವತ್ತೂ ನಾನು ಇದ್ದ 3 ಸಲ ನಾನು ಹೋಗಿ ನೀರು ಹಾಕ್ಸ್ಬೇಕು. ನಾನು ಹೋಗಿ ಕೇಳಿದ್ರೆ ನೀರು ಹಾಕಾಯ್ತು ಅಂದ್ರೆ ಇದು ಮಾಡ್ತಾರಲ್ಲ. ನನಗೆ ಗೊತ್ತಿಲ್ಲ ಸೆಪ್ಟೆಂಬರ್ 26 ಬಟ್ರೆ ಪಾತಿರ್ದೇರು ಬೊಪ್ಪಡ ಅವು 7 ತಿಂಗಳು ಮುಟ್ಟ ಪೂಜೆ ಮಲ್ಪೊಲಿ 6 ಮಲ್ಪಿನ ನಾವು ಇಲ್ಲ ಎಡ್ತೊಂಜಿ ತಾರೆ ಎದರ್ತದೆ ಕಚ್ಚು ಮಲ್ಪುಜರ ಬಂಜಿನ ಕುಲು ಕರೆಕ್ಟ್ ತಾರ ಮಲ್ಪಿನ ಇಲ್ಲ ಎಡ್ತು ಏರ್ಲಿ ಪೂಜಾರ ಬಂಜಿನ ಕುಲು ತಾರೆ ಎದರ್ತದೆ ಕಚ್ಚು ತಾರೆ ದರ್ಪುಡ್ಚ ಆರು ಏಜ್ ಆಗಿನ ಆರ್ತಿಲ್ಲ ವಾಸ್ತು 16 ವರ್ಷ ಬರೋ ಮಲ್ಪೊಡಿ ಒಂದು ಇಲ್ಲು ಕಟ್ಟಿಬೊಕ್ಕ ಅಥವಾ ಇಲ್ಲು ಅಕ್ಕೆಲಾಯ್ಬೊಕ್ಕ 16 ವರ್ಷ ಆಯ್ತು ಅವ್ರ ದುಮ್ಮೆ ಕುಡರೋಜಿ ವಾಸ್ತು ಮನ್ಪುಡು ಪಂಡ ಆಯ್ಕೊಂಜಿ ಹೊಸ ಜೀವ ಕೊರ್ಲಂಕ ಇಲ್ಲಾಂದ್ರೆ ಮಾಡಿ ಮನೆ ಇದ್ರದ್ದು ಪೂಜೆ. ನಾನು ಅವರಿಗೆ ಸೆಪ್ಟೆಂಬರ್ ಅಂತ ಟೈಮ್ ಲೈನ್ ಕೊಟ್ಟಿದ್ದೀನಿ, ಬಟ್ ಲೆಟ್ಸ್ ಸಿ ಎಷ್ಟು ಸಮಯದಲ್ಲಿ ಅವ್ರು ಮುಗಿಸ್ತಾರೆ ಅಂತ. ನನಗೆ ಆ ಟೈಮ್ನಲ್ಲಿ ಆಗಲೇಬೇಕು, ಬಿಕಾಸ್ ನಮ್ಮದು ಒಂಥರ ಪ್ಲಾನಿಂಗ್ ಅಂತ ಇರುತ್ತಲ್ಲ, ಇಷ್ಟು ಟೈಮಲ್ಲಿ ಆಗಬೇಕು ಅಂತ. ಬಿಕಾಸ್ ತುಂಬ ಟೈಮ್ ಆಯಿತು ಆ್ಯಂಡ್ ಇಟ್ಸ್ ಅ ನಾರ್ಮಲ್ ಬೇಸಿಕ್ ರೂಮ್ ಅಲ್ಲ, ಇಟ್ಸ್ ನಾಟ್ ಲೈಕ್ ವಿಲ್ಲಾ ಬಂಗ್ಲೋ ಥರ ಅಂತ ಅಲ್ಲ. ಅಷ್ಟು ರೂಮ್ಗೆ ಎಷ್ಟು ಟೈಮ್ ಬೇಕು, ಯಾವ ರೀತಿ ವರ್ಕ್ ಇದೆ ಅದ್ರ ಪ್ರಕಾರ ಟೈಮ್ ಕೊಟ್ಟಿದ್ದೀವಿ. ಸೊ ಇಮ್ಯಾಜಿನ್ ಏಪ್ರಿಲಲ್ಲಿ ಡಿಸೈನ್ಸ್ ಆಯಿತು ಅಂದರೆ ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್ 5 ಮಂತ್ಸ್ ಗುಡ್ ಟೈಮೇ ಅಲ್ವಾ ಮಾಡೋದಕ್ಕೆ ಅಂತ. ಸೊ ಅದ್ರ ಡಿಸ್ಕಷನ್ಸ್ ಎಲ್ಲ ಇಷ್ಟೊತ್ತಾಗ್ತಾ ಇತ್ತು, ಪೂಜೆ ಬಗ್ಗೆ ಆಗಲಿ, ಟೈಮ್ ಮುಗಿಸ್ತಾರ, ಯಾವ ರೀತಿ ವರ್ಕ್ ಆಗುತ್ತೆ ಅಂತ. ಇನ್ನೊಬ್ರಿಗೆ ನಾವು ಕೆಲಸ ಒಪ್ಸಿದೀವಿ ಅಂತ ಎಲ್ಲ ಅವ್ರ ತಲೆ ಮೇಲೆ ಹಾಕೋಕ್ಕಾಗಲ್ಲ. ಆ್ಯಸ್ ಅ ಕ್ಲೈಂಟ್ ನಮ್ಮ ಇನ್ವಾಲ್ವ್ಮೆಂಟ್ ಪ್ರತಿಯೊಂದು ಸ್ಟೆಪ್ಪಲ್ಲಿ ಇರಬೇಕು. ಸ್ವಿಚ್ ಬೋರ್ಡ್ಸ್ ಆಗಿರ್ಬೋದು, ಕಲರ್ ಸೆಲೆಕ್ಷನ್ಸ್ ಆಗಿರ್ಬೋದು, ಎಲ್ಲಿ ಏನು ಬರಬೇಕು, ನಾವು ಯಾವ ವಿಷಯದ ಬಗ್ಗೆ ಸೂಕ್ಷ್ಮತೆಯಿಂದ ಇರ್ತೀವಿ, ಪ್ರತಿಯೊಂದನ್ನು ತಿಳಿಸ್ಬೇಕಾಗತ್ತೆ. ಸೊ ಇವತ್ತಿನ ಮೀಟಿಂಗ್ ಅದಕ್ಕೋಸ್ಕರನೇ ಎಲ್ಲ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ ಅಂತ, ಎಲ್ಲಿ ಏನೇನು ಬರಬೇಕು, ನನಗೇನು ಆಸೆ ಇದೆ ಅಂತ. ಫೈನಲಿ ಇವತ್ತು ಬಂದಿರೋದು ನಮ್ಮ ಮನೆ ವಾರ್ಡ್ರೋಬ್ಸ್ಗೆ, ಕಿಚನ್ ಕ್ಯಾಬಿನೆಟ್ಸ್ಗೆ ಮತ್ತೆ ಕ್ರಾಕರಿ ಯೂನಿಟ್ ಇದೆ, ಅಲ್ಲಿಗೆಲ್ಲ ಲ್ಯಾಮಿನೇಟ್ಸ್ ನೋಡೋದಕ್ಕೆ. ನಿಜವಾಗ್ಲೂ ನನಗೆ ಲ್ಯಾಮಿನೇಟ್ಸ್ ನನ್ನ ಫೇವ್ರೇಟ್ ಅಲ್ಲ, PU ಫಿನಿಶ್ ನನಗೆ ಸಖತ್ ಇಷ್ಟ, ಬಟ್ ಅದಂದ್ರೆ ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸಿವ್ ಆಗುತ್ತೆ. ಬಜೆಟ್ ಅಲ್ಲಿ ಬೇಕು ಅಂದ್ರೆ ಲ್ಯಾಮಿನೇಟ್ ಫಿನಿಶ್ ಮಾಡ್ಕೋಬೇಕು, ಬಟ್ ಅದರಲ್ಲೂ ನನಗೆ ಗ್ಲಾಸಿ ಫಿನಿಶ್ ಬೇಡ ಅಂತ ನಾನು ಪರ್ಟಿಕ್ಯುಲರ್ ಆಗಿ ಹೇಳಿದ್ದೀನಿ. ಬ್ರೈಟ್ ಕಲರ್ಸ್ ಬೇಡ, ಹಾರ್ಶ್ ಕಲರ್ಸ್ ಬೇಡ, ಪೇಸ್ಟಲ್ ಶೇಡ್ಸ್ ಬೇಕು ನನಗೆ, ಬಟ್ ಅದರಲ್ಲೂ ವಾಸ್ತು ಪ್ರಕಾರ ಆಗ್ಬೇಕಲ್ವ. ಸೊ ಆ ಥರ ಕಲರ್ ಶೇಡ್ಸ್ನ ಮಾತ್ರ ನಾನು ಪ್ರಿಫರ್ ಮಾಡ್ತಾ ಇರೋದು. ನೋಡೋಣ, ಒಂದಷ್ಟು ಆಪ್ಷನ್ಸ್ ಅಲ್ಲಿ ಇಟ್ಟಿದ್ದಾರೆ. ನಾವು ಎಲ್ಲಿ ಹೋದ್ರೂ ಒಂದೇ ದಿನದಲ್ಲಿ ಎಲ್ಲ ಫೈನಲೈಸ್ ಮಾಡ್ತೀವಿ, ಬಿಕಾಸ್ ನಮ್ಗೆ ಕ್ಲಾರಿಟಿ ಇದೆ, ನನಗೆ ಇದೇ ಬೇಕು, ಇದೇ ಕಲರ್ಸ್ ಬೇಕು, ಈ ಥರನೇ ಬರಬೇಕು ಫಿನಿಶಿಂಗ್ ಅಂತ. ಸೊ ಅದೇ ಥೀಮಲ್ಲಿ ನೋಡ್ತಾ ಹೋಗ್ತೀವಿ. ಸೊ ಎಲ್ಲ ಬೇಗ ಆಗುತ್ತೆ. ಐ ಹೋಪ್ ಇವತ್ತು ಅಷ್ಟೇ ಬೇಗ ಆಗುತ್ತೆ. ಸೊ 3 ಬೆಡ್ರೂಮ್ಸ್ ಇದೆ, ನಾನು 4 ಬೆಡ್ರೂಮ್ಸ್ ಮಾಡಬೇಕು, ಕಿಚನ್ ಮಾಡಬೇಕು, ಕ್ರಾಕರಿ ಯೂನಿಟ್ ಮಾಡಬೇಕು. ಸೊ 6 ಡಿಫ್ರೆಂಟ್ ಪ್ಲೇಸಸ್ ಮಾಡಬೇಕು ಆ್ಯಂಡ್ ಎಲ್ಲ ಕಲರ್ ಸ್ವಲ್ಪ ಡಿಫ್ರೆಂಟ್ ಆಗಿರಬೇಕು ಅಲ್ವಾ. ಲೆಟ್ಸ್ ಸಿ ಹೆಂಗೆ ಬರುತ್ತೆ. ಆ್ಯಂಡ್ ಐ ಹೋಪ್ ಈ ಲ್ಯಾಮಿನೇಟ್ಸ್ ನಿಮಗೂ ಇಷ್ಟ ಆಗುತ್ತೆ, ಬಿಕಾಸ್ ತುಂಬ ಕಾಮನ್ ಲ್ಯಾಮಿನೇಟ್ಸ್ ಎಲ್ಲರೂ ಮಾಡಿಸ್ಕೊತಾರೆ ಆಯ್ತಾ, ಬಟ್ ಅದು ಹೇಗೆ ಡಿಫ್ರೆಂಟ್ ಆಗಿ ಮಾಡಿಸ್ತೀವಿ ಅದು ಆ ರೀತಿನಲ್ಲಿ ಸ್ಟ್ಯಾಂಡ್ ಔಟ್ ಆಗುತ್ತೆ. ಆ್ಯಂಡ್ ನನ್ನ ಕನಸಿನ ಮನೆಗೆ ನನಗೆ ಆಸೆ ಇದೆ ಡಿಫ್ರೆಂಟ್ ಆಗಿ ಬರಬೇಕು ಅಂತ. ಲೆಟ್ಸ್ ಸಿ, ಸ್ಟಾರ್ಟ್ ಮಾಡೋಣ. ಇದೆಲ್ಲ ನಮ್ದ ಡಾರ್ಬೇಯಲ್ಲಿ ಸ್ವಲ್ಪ ಪೇಸ್ಟಲ್ ಕಲರ್ಸ್ ಇದೆ. ಇದು ಬೇಬಿನ ನೋಡೋಣ, ರೂಮ್ ಬೈ ರೂಮ್ ಮಾಡೋಣ. ಯಾವ್ದ್ರಲ್ಲಿದೆ ರೂಮ್ ಡಿಸೈನ್ಸ್ ಯಾವ್ದ್ರಲ್ಲಿದೆ? ಸಾಲಿಡ್ ಕಲರ್ಸ್ ಅದು ಲ್ಯಾಮಿನೇಟ್ಸ್ ಇದೆ. no other photos, only of the black and white thing, no other photos. ತುಂಬ ಕಷ್ಟ ನನಗೆ ಲ್ಯಾಮಿನೇಟ್ ಇಷ್ಟ ಆಗೋದು. ಇಲ್ಲಿ ತನಕ ಮನೆ ಡಿಸೈನ್ನ ಯಾರೂ ನೋಡಿರಲಿಲ್ಲ, ಸೀಕ್ರೆಟ್ ಆಗಿ ಇಡೋಣ ಅಂತ ಅಂದ್ಕೊಂಡಿದ್ವಿ ನಾನು ದೀಪು. ಬಟ್ ಇವತ್ತು ಅಮ್ಮ ನೋಡೇ ಬಿಟ್ರು. ಓ, ನಮ್ಮ ಅಮ್ಮನು ಇವಾಗಲೇ ಡಿಸೈನ್ ನೋಡೋದು. ಅಮ್ಮನ ರಿಯಾಕ್ಟ್ ಮಾಡೋಣ, ಡಿಸೈನ್ ತೋರಿಸಿ ಅಲ್ಲ. ಇದು ನಮ್ಮ ಹಾಲ್. ಓ ಬರುತ್ತೆ ಫುಲ್ ಬಿಳಿ ಅಂದ್ರೆ ಕಲರ್ಸ್ ಬರುತ್ತೆ. ನೆಕ್ಸ್ಟ್ ತೋರಿಸಿ ಸರ್, ಅವ್ರಿಗೆ ಅವ್ರು ನೋಡೇ ಇಲ್ಲ ಮನೆ. ಇದು ಹಾಲು, ಇದು ಫೈರ್, ನೆಕ್ಸ್ಟ್ ಇದು ಮೇನ್ ಡೋರ್, ಕುಲ್ಲರಿ ದೀಪು ಶೂ ಪಾಡ್ರೆ. ಈಚ್ ಅಂಡ್ ಎವ್ರಿಥಿಂಗ್ ಇವರು ವರ್ಕ್ ಮಾಡಿದ್ದಾರೆ ಸ್ವಾಮಿ ಅವರು. ಆಕ್ಚುಲಿ ಅದೆಲ್ಲ ಮಾಡಲ್ಲ ನೀವು? ಮಾಡ್ತೇನೆ ಮೇಡಮ್.
ಚೆನ್ನಾಗಿ ಮಾಡಿದ್ದಾರೆ. ಡೀಟೇಲಿಂಗ್ ಬರಲ್ಲ. ನಾನು ಅದೇ ಹೇಳ್ತೀನಿ, ಇದು ಇದೆ change ಭಯ ಇದೆ. ಲಾಸ್ಟ್ ಮಿನಿಟ್ ತನಕ ಪುಪ್ಪು ಪುಪ್ಪು ಕಾಣುತ್ತೆ. ನೀವು ನೋಡಿ ಆಮೇಲೆ ಎಲ್ಲ ಚೇಂಜ್ ಮಾಡಿದೀನಿ, ಸ್ಟಿಲ್ ನಾಟ್ ಸೆಂಡ್. ಎಲ್ಲ ಫಿನಿಶ್ ಆಗಿದೆ, 3D ಕಂಪ್ಲೀಟ್ ಆಗಿದೆ. ಕಾರ್ಡ್ ಸೇಮ್ ಬರುತ್ತೆ. ಮುಗೀತಾ? ಇಮೇಜಸ್ ತರ ಕಳಿಸಿದ್ದೀನಿ. ಅಪ್ಡೇಟೆಡ್ ಇದು ಮಾಡೋದಕ್ಕೆ 60 ಲಕ್ಷ ಅಂತ ಹೇಳಿದ್ದಕ್ಕೆ ನಾವಿವಾಗ ಸ್ವಲ್ಪ ಕಮ್ಮಿ ಬಜೆಟ್ ಅಲ್ಲಿ ಬೇರೆ ಮಾಡಿಸ್ತಾ ಇದೀವಿ, ಸ್ವಲ್ಪ ಚೇಂಜಸ್. ಇದು 60 ಲಕ್ಷ ತರ ಇಲ್ಲ ಅಲ್ಲ ಈಗ? ಮಾಡ್ಬೋದು. ಇಲ್ಲ, ಮಾಡಿ ಆದ್ಮೇಲೆ ಚೆನ್ನಾಗಿ ಕಾಣುತ್ತೆ. ಮಾಡಿ ಆದ್ಮೇಲೆ ಹೇಳ್ಬೋದು. ಹೇಗಿದೆ ಬಜೆಟ್ ಡಿಸೈನ್? ಸೂಪರ್ ಆಗಿದೆ. ಹಂಗೆ ಬರುತ್ತೆ ತಗೊಂಡ್ತೀರಾ? ಇಷ್ಟಾದ್ರೂ ನನ್ನ ಮಗಳಲ್ವಾ? ಹಂಗೆ ಬರುತ್ತೆ ರಿಸಲ್ಟ್. ನಾನು ಅದೇ ವೇಟ್ ಮಾಡ್ತಾ ಇದ್ದೀನಿ. ಬಿಕಾಸ್ ಸುಮ್ಮನೆ ನಾವು ಹಿಂಗೆ ನೋಡೋದಲ್ಲ, ರಿಯಾಲಿಟಿನಲ್ಲಿ ಹಂಗಿದ್ರೆ ಮಾತ್ರ ಅವಾಗ ಇಷ್ಟ ಆಗುತ್ತೆ. ಬಿ ವಿತ್ ದೋಸ್ ಡೀಟೇಲಿಂಗ್ ಎಲ್ಲ ಬೇಕು, ಕಾರ್ವಿಂಗ್ಸ್ ಎಲ್ಲ ನನಗೆ ಬೇಕೇ ಬೇಕು, ಮಿರರ್ಸ್ಗೆಲ್ಲ. ದಟ್ಸ್ ವೆರಿ ಇಂಪಾರ್ಟೆಂಟ್. ಹಾ, ಬಿಕಾಸ್ ಇಲ್ಲಾಂದ್ರೆ ನನಗೆ ವಿಕ್ಟೋರಿಯನ್ ಫೀಲ್ ಬರಲ್ಲ. ನೆಕ್ಸ್ಟ್ ಇದು ರೆಡಿಮೇಡ್ ಕೊಡ್ಬೋದು, ಅದೇ ಮಾಡ್ತಾರೆ. ಆ ನಾಬ್ಸ್ ಎಲ್ಲ ನನಗೆ ಗೋಲ್ಡನ್ ಅಲ್ಲೇ ಬೇಕು ಅಥವಾ ನನಗೆ ಬ್ರಾಸ್ ಅಲ್ಲೇ ಬೇಕು. ಹಾ, ಕೊಡ್ಬೋದು. ಐ ನೀಡ್ ದೋಸ್ ಎಲಿಮೆಂಟ್ಸ್. ಕೊಡ್ಬೋದು. ಇದು ನಾಬ್ಸ್ ಎಲ್ಲ ಗೋಲ್ಡನ್ ಕೊಡ್ಬೋದು. ಇದು ಚೆನ್ನಾಗಿ ಕಾಣುತ್ತೆ, ಫ್ಲೂಟೆಡ್ ಆಗಿ ಚೆನ್ನಾಗಿ ಕಾಣುತ್ತೆ. ಬಟ್ ಆ ರೌಂಡ್ ಫ್ರೇಮ್ ಇನ್ನೂ ಮಾಡ್ಬೋದಲ್ಲ? ಹಾ, ರೌಂಡ್ ಫ್ರೇಮ್ ಎಲ್ಲ ಮಾಡ್ತೀವಿ. ರೌಂಡ್ ಫ್ರೇಮ್ ಈ ರೌಂಡ್ ಫ್ರೇಮ್ ಎಲ್ಲ ಮಾಡ್ತೀವಿ. ಇದರಲ್ಲಿ ಫ್ಲೂಟೆಡ್ ಹಾಕ್ಬಿಡಿ. ಇದು ಬೇಡ, ಇದು ಫ್ಲೂಟೆಡ್ ಹಾಕಿ ಚೆನ್ನಾಗಿರುತ್ತೆ. 1 ಗಂಟೆಯಿಂದ 6 ಗಂಟೆ ತನಕ ನಡೆದಿರುವಂಥ ಡಿಸ್ಕಷನ್ಸಲ್ಲಿ ನಾನು ಸ್ವಲ್ಪ ಮಾತ್ರ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ, ಬಿಕಾಸ್ ಅಷ್ಟೊಂದಿದೆ. ಇದು ಸ್ಯಾಟಿನ್ ಮ್ಯಾಟ್. ಇದ್ರ ಮೇಲೆ ಏನಾದ್ರೂ ಕಲೆ ಆದ್ರೆ ಹೋಗುತ್ತಾ? ಏನಾಗಲ್ಲ ಮೇಡಮ್, ಕಲೆ ಆದ್ರೆ ಹೋಗುತ್ತೆ. ಅಂದ್ರೆ ಕಲೆ ಆಗಲ್ಲ ಮಾಡಿದಾಗ ಹೋಗುತ್ತೆ ಮೇಡಮ್. ಇದು ಗ್ಲೂ. ಇದು ಅಲ್ಲ, ನಮ್ಮ ಮನೆಯಲ್ಲಿ ಗೋಡೆ ಪಕ್ಕ ಸ್ವಿಚ್ ಪಕ್ಕ ಎಲ್ಲ ವಾಲ್ಸ್ ಎಲ್ಲ ಗಲೀಜ್ ಆಗ್ಬಿಟ್ಟಿದೆ ಇವಾಗಿನ ಮನೆಯಲ್ಲಿ. ಇದೇನಾಗಲ್ಲ ಮೇಡಮ್, ಇದೆಲ್ಲ ಕ್ಲೀನ್ ಆಗುತ್ತೆ. ನಮ್ಮ ಮನೆ ವಾಲ್ಸ್ ಎಲ್ಲ ಗಲೀಜ್ ವಾಲ್ಸ್ ವಿಲ್ ಸ್ಟಿಲ್. ನೋಡಿ, ಇವಾಗ ಇಲ್ಲಿ ಗಲೀಜ್ ಆಗಿತ್ತಲ್ಲ, ನೋಡಿ ಒರೆಸಿದ್ರೆ ಹೋಗುತ್ತೆ. ಏನಾದ್ರೂ ಗಲೀಜ್ ಹತ್ರ ಹಾ ಹೋಗುತ್ತಾ? ಹಾ, ರಾಯಲ್ ಪೇಂಟ್, It will be washable. Washable paint. All that will be there, but dirt you can still see that. ಸ್ಟಿಲ್ ಡರ್ಟ್ Yes, ಇದೆ. yes, yes. ಮೋಸ್ಟ್ ಇಂಪಾರ್ಟೆಂಟ್ಲಿ ನಮ್ಮ ಮನೆ PU ಫಿನಿಶ್ ಆಗ್ತಿದ್ರೆ, ನಮ್ಮ ಮನೆ ಮುಗಿಬೇಕಾದ್ರೆ ಈ ವರ್ಷ ಡಿಸೆಂಬರ್ ಆದ್ರೂ ಆಗ್ತಿತ್ತು, ರೈಟ್? ಅಂಡ್ ಅಷ್ಟು ಟೈಮ್ ಕೊಡುವಷ್ಟು ನನ್ನ ಹತ್ರ ಆ ಟೈಮ್ ಸ್ಪ್ಯಾನ್ ಇಲ್ಲ. ಬಿಕಾಸ್ ನನಗೆ ತುಂಬಾ ಕೆಲಸ ಇದೆ, ತುಂಬಾ ಇವೆಂಟ್ಸ್ ಬರ್ತಾ ಇದೆ, ಮನೆಗೆ ಗೆಸ್ಟ್ ಬರ್ತಾ ಇದ್ದಾರೆ. ಸೊ ನನಗೆ ಹುಕಾಕ್ ರುಕ್ ಸೆಪ್ಟೆಂಬರ್ 26ಕ್ಕೆ ಗೃಹ ಪ್ರವೇಶ ಆಗ್ಬೇಕು. ಆಮೇಲೆ ಅಕ್ಟೋಬರ್ ಅಲ್ಲಿ ಒಂದಷ್ಟು ದಿನ ಕೆಲಸಗಳಿದೆ. ನವೆಂಬರ್ ಅಲ್ಲಿ ನಮ್ದೆಲ್ಲ ಫ್ಯಾಮಿಲಿ ಫಂಕ್ಷನ್ಸ್ ಜಾಸ್ತಿ ಇದೆ ಅಂತ. ಸೊ ಒನ್ ಆಫ್ ದ ಮೇಜರ್ ರೀಸನ್ಸ್ ಅದೇ ನಾವು ಮಾಡಿಲ್ಲ PU ಫಿನಿಶ್, ಆಯ್ತಾ? ಬಿಕಾಸ್ ಇಲ್ಲಾಂದ್ರೆ ಯಾರಾದ್ರೂ ಒಂದ್ಸತಿ ಮನೆ ಮಾಡೋದಂದ್ಮೇಲೆ ಕಷ್ಟನೋ ಸುಖನೋ ಮಾಡ್ಬೇಕನ್ನೋ ಆಸೆ ಇರುತ್ತಲ್ಲ, ಹೆಂಗಾದ್ರೂ ಆಗ್ಲಿ ಅಂತ. ಬಟ್ ಐ ಹೋಪ್ ಸಮ್ ಟೈಮ್ ಇನ್ ದ ಫ್ಯೂಚರ್ ನನ್ನ ಡ್ರೀಮ್ ಮನೆ ಫುಲ್ PU ಫಿನಿಶ್ ಅಲ್ಲೇ ಇರುತ್ತೆ. ಬಟ್ ನಾಟ್ ಬ್ಯಾಡ್, ಇದನ್ನು ಸಕ್ಕತ್ತಾಗಿ ಬರುತ್ತೆ. ಆ ಕಾನ್ಫಿಡೆನ್ಸ್ ಇಂದಾನೇ ನಾನು ಮುಂದಕ್ಕೆ ಹೋಗ್ತಾ ಇರೋದು. ಅದರ್ವೈಸ್ ನಾನು ಈ ತರ ಡಿಸಿಷನ್ಸ್ ನ ತಗೊಳ್ಳಲ್ಲ. ಸದ್ಯಕ್ಕೆ ಕ್ರಾಕರಿ ಯೂನಿಟ್ ನೋಡ್ತಾ ಇದ್ದೀವಿ, ಆಯ್ತಾ? ನನಗೆ ಬೇಕಾಗಿರೋದು ಪ್ಯಾಸ್ಟಲ್ ಬ್ಲೂ ಶೇಡ್, ಅದು ಸಿಗ್ತಾ ಇದೆ, ಸ್ವಲ್ಪ ಹುಡುಕ್ಬೇಕು. ನನ್ನ ಪ್ರಾಜೆಕ್ಟ್ ನನಗೆ ಸಮಾಧಾನ ಆಗೋ ತನಕ ನಾನು ಡೆಫಿನೆಟಾಗಿ ಯಾವುದೇ ಕಾಂಟ್ಯಾಕ್ಟ್ ಡೀಟೇಲ್ಸ್ ಶೇರ್ ಮಾಡಲ್ಲ, ಬಿಕಾಸ್ ಇದರಲ್ಲಿ ರಿಸ್ಕ್ ತಗೋಬಾರ್ದು ಅಲ್ವಾ? This is a little bit more bluish. ಇದು ಬ್ಲೂ ಇದೆ, ಇದು ಗ್ರೇ ಬ್ಲೂ ಇದೆ, ಸ್ವಲ್ಪ ಇದು ಇದು ಲೈಟ್. ಶೇಡ್ ಡಿಫರೆಂಟ್ ಇದೆ, ಈ ಶೇಡ್ ಡಿಫರೆಂಟ್ ಇದೆ, ಈ ಶೇಡ್ ಡಿಫರೆಂಟ್ ಇದೆ. ಸಿ ದಿಸ್ ಇಸ್ ಬೆಟರ್ ದೆನ್ ದಿಸ್ ಫಾರ್ ಶ್ಯೂರ್, ಬಿಕಾಸ್ ಇದು ಬ್ರೈಟ್ ಬ್ಲೂ ಇದೆಯಲ್ಲ ಸ್ವಲ್ಪ. ಇದು ಬ್ರೈಟ್ ಬ್ಲೂ. Install the application. ಗೊತ್ತಿತ್ತು ನೀವು. You see oil seam easily. Cleaning on that is very difficult. Whereas this finish, it has very texture. So this is a lot more easier to scrub and scratch free, best part. So this even something like it. ಕ್ವಾಲಿಟಿ ಎಲ್ಲ ಸೇಮ್ ಇರುತ್ತೆ ಮೇಡಮ್, ಬಟ್ ಡೆಲಿಕೇಟ್ ಕಂಪೇರ್ ಟು ಲ್ಯಾಮಿನೇಟ್. ಸ್ವಲ್ಪ ಡೆಲಿಕೇಟ್ ಇರುತ್ತೆ. ಹೈ ಮೇಂಟೆನೆನ್ಸ್. ಹಾ, ಸ್ವಲ್ಪ ಸ್ಕ್ರಾಚಸ್ ಎಲ್ಲ ಬೀಳುತ್ತೆ ಅದರಲ್ಲಿ. ಅಮ್ಮ, ನಾನು, ತಾತ 3 ಜನನೂ ಹೋಗಿದ್ವಿ ಇದನ್ನು. ಆ್ಯಂಡ್ ನಮ್ಮ ಕಿಚನ್ ಥೀಮ್ ಇರೋದು ಯಾವ ಕಲರಲ್ಲಿ ಗೊತ್ತಾ? ಲೈಟ್ ಬ್ಲೂ ಹಾಗೆಯೇ ವೈಟ್. ಮೋಸ್ಟ್ ಇಂಪಾರ್ಟೆಂಟ್ಲಿ ಇವಾಗ ನಾನು ಕಿಚನ್ಗೆ ಸೆಲೆಕ್ಟ್ ಮಾಡ್ಬೇಕಾದ್ರೆ ನಾನು ಕೇಳ್ತಾ ಇರೋ ಪ್ರಶ್ನೆ ಇದು ಸ್ಕ್ರಾಚ್ ಪ್ರೂಫಾ, ಮತ್ತೆ ಸ್ಟೇನ್ ಎಲ್ಲ ಹೋಗುತ್ತಾ, ಅದ್ರ ಲೈಫ್ ಶೆಲ್ಫ್ ಹೆಂಗಿದೆ, ಬಿಕಾಸ್ ಅದೆಲ್ಲ ನಾವು ಯೋಚನೆ ಮಾಡ್ಬೇಕು. ಸುಮ್ಮನೆ ಡಿಸೈನ್ ಇಷ್ಟ ಆಯಿತು ಬಜೆಟಲ್ಲಿ ಇದೆ ಅಂತ ಸೆಲೆಕ್ಟ್ ಮಾಡೋದಲ್ಲ. ಹಾಕಿದ್ಮೇಲೆ ಅದು ಪ್ರಾಕ್ಟಿಕಲ್ ಆಗಿ ಯೂಸೇಜ್ಗೂ ಬರಬೇಕು, ನೋಡೋಕ್ಕೂ ಚೆನ್ನಾಗಿ ಕಾಣಿಸ್ಬೇಕು. ಸೊ ಫೈನಲಿ ಕಿಚನ್ದಾಯಿತು, ಕ್ರಾಕರಿ ಆಯಿತು. ಇನ್ನು 4 ಬೆಡ್ರೂಮ್ಸ್ ಇದೆ. ಐ ಥಿಂಕ್ ವಿತ್ ದ್ಯಾಟ್ ವಿಟ್ ಡನ್ ಅಲ್ಲ. ಇದು ಮೇನ್ ವಾಶ್ರೂಮ್, ಕಾಮನ್ ವಾಶ್ರೂಮ್ ಬೇಕಲ್ಲ, ಯುಟಿಲಿಟಿಗೆ ಬೇಕು. Utility we can go with the same white or grey. I think 2 white. ಇದು ಮ್ಯಾಚ್ ಆಗುತ್ತಾ? ಯೆಲ್ಲೋ ವೈಟ್. Yes, it will match and also. ಬೇಕು. ಅದೆಲ್ಲ ಫ್ಯಾಕ್ಟ್ರಿ ಹೋಗುತ್ತೆ ಮೇಡಮ್.
ನಿಮ್ಮ ಫ್ಯಾಕ್ಟ್ರಿನಲ್ಲಿ ಇದೆಲ್ಲ ರೆಡಿ ಇರುತ್ತಾ? ರೆಡಿ ಆಗುತ್ತೆ. ಇಲ್ಲ ಶಾಪ್ ಅಲ್ಲಿ ಆರ್ಡರ್ ಮಾಡಿದ್ರೆ ಅಲ್ಲಿ 1 or 2 days ಅಲ್ಲಿ ಹೋಗುತ್ತೆ. ಚೆನ್ನಾಗಿದೆ. ಕನ್ವಿನ್ಸ್ಡ್. ಬರೀ ಇವಾಗ ನನಗೆ ಹೇಳಿ, ಕಿಚನ್ ಅಲ್ಲಿ ಅದೇನೋ ಆರ್ಟಿಫಿಷಿಯಲ್ ಲೈಟ್ ಬರೋ ತರ ಒಂದು ಹಾಕ್ಬೋದು ಅಂದ್ರಲ್ಲ, ಅದೇನದು? ಬಾಟಮ್ ಲೈಟ್ ಕೊಟ್ಟಿರ್ತೀವಿ. ಸ್ಟ್ರಿಪ್ ಲೈಟ್ ಇರುತ್ತೆ. ಸ್ಟ್ರಿಪ್ ಲೈಟ್ ಅಲ್ಲ, ಆರ್ಟಿಫಿಷಿಯಲ್ ಸನ್ಲೈಟ್ ಬರೋ ತರ ಅದು ರಿಫ್ಲೆಕ್ಷನ್ ಮಾಡ್ಬೋದಲ್ಲ, ಅದು ಹೆಂಗೆ? ಈ ಶಟರ್ ಅಲ್ಲ, ಮೇಲೆ ಟೆರೆಸ್ ಇಂದ ಬರುತ್ತೆ. ಇಲ್ಲಿ ಮಾಡಿ ಅಪ್ಪಾಜಿ ಬೆಡ್ರೂಮ್ಗೆ ಇದರಲ್ಲೇ ಒಂದು ಕಲರ್ನ ಆಯ್ಕೆ ಮಾಡಿದ್ವಿ. ಇದೇ ಟ್ಯಾಪ್ ನೋಡಿದ್ ನಾವು ಫಸ್ಟ್. 1 ಟ್ಯಾಪ್ 1 ಲಕ್ಷ ಇತ್ತು. ಇಲ್ಲ, ಇದು ಆಕ್ಚುಲಿ ನೀವು ಇದಕ್ಕೆ ಹೋದ್ರೆ ಸಿಗುತ್ತೆ, ಚಿಕ್ಕಪೇಟೆಗೆ ಹೋದ್ರೆ ಸಿಗುತ್ತೆ. ಸಿಗುತ್ತೆ 4-5,000 ಸಿಗುತ್ತೆ ಅಮೆಝಾನ್. ನಾನು ಎಲ್ಲ ಕ್ಲಿಯರಾಗಿ ಕಮ್ಯುನಿಕೇಟ್ ಮಾಡಿದ್ದೆ, ನನಗೆ ಈ ಟೈಮ್ಗೆ ಮನೆ ಬೇಕು, ಯಾಕೆ ನಾನು ಪ್ರೆಗ್ನೆಂಟ್ ಇದ್ದೀನಿ. ಆ್ಯಂಡ್ ತುಂಬ ಜನ ಹೇಳಿದ್ರಿ ಪ್ರೆಗ್ನೆಂಟ್ ಇರಬೇಕಾದ್ರೆ ಶಿಫ್ಟಿಂಗ್ ಮಾಡಬಾರ್ದು ಅಂತ. ನಮ್ಮ ಕಡೆ ಪುರೋಹಿತರ ಹತ್ರ ನಾವು ಕೇಳಿ ಎಲ್ಲ ವಿಚಾರಣೆ ಮಾಡಿದ ಮೇಲೇ ಆ್ಯಸ್ ಅ ಫ್ಯಾಮಿಲಿ ನಾವು ಡಿಸಿಷನ್ ತೊಗೊಂಡಿದ್ದೀವಿ. ಸೊ ಡೋಂಟ್ ವರಿ ಇದ್ರ ಬಗ್ಗೆ. ಮಾಡ್ಬೇಕು ಸರ್, ನಾವು ಆಪ್ಷನ್ ಇಲ್ಲ. ಮಾಡೋಣ ಮೇಡಮ್, ಅದೇ ಬಟ್ ಎಕ್ಸಾಕ್ಟ್ ಗ್ಯಾರಂಟಿ ಕೂಡ ಕಟ್ಟಲ್ಲ, ಅದೇ ಪ್ರಾಬ್ಲಮ್. ಮತ್ತೆ ಯಾಕೆ ಪ್ರಾಜೆಕ್ಟ್ ತಗೊಂಡ್ರಿ ನೀವು? ಯಾಕೆ ತಗೊಂಡ್ರಿ ಹೇಳಿ ನನಗೆ. ಯಾಕೆ ಗಲೀಜಾಗಿ ಕಾಣಿಸುತ್ತೆ ನಂಗೆ? ಆ ಥರ ಬೇಡ, ನೀಟಾಗಿ ಸ್ಲೀಕಾಗಿ ಬರಲಿ. ಒಂದು ಮಾಡಿ ಇದು ನೋಡಿ ಸ್ಯಾಂಪಲ್ ಈ ಥರ ದಪ್ಪ ಬರುತ್ತೆ. ಇಷ್ಟೇ ಬರುತ್ತೆ. ಇಷ್ಟೇ ಬರುತ್ತಾ? ಸೆಲೆಕ್ಟ್ ಆಯ್ತಾ? ಅದು ಲ್ಯಾಮಿನೇಟ್ ಸೆಲೆಕ್ಟ್ ಆಯ್ತಾ? ಹಾಂ ಸರಿ. ವ್ಯೂ ಮಾಡಿಸಿದ್ರೆ 100% ಸೂಪರ್ ಇರೋದು. ಬಟ್ ನೀವು ನನ್ನ ಟೈಮ್, ನಾನು ನಿಜ ಹೇಳ, ನಾನು ಏನಾದ್ರು ಮಾಡ್ತಿದ್ದೆ. ನೀವು ನನ್ನ ಟೈಮ್ ನನಗೆ ಆಗಲ್ಲ ಸರ್, ಬಿಕಾಸ್ ಐಮ್ ಕ್ಯಾರಿಂಗ್ ಅಲ್ಲ, ಬಿಕಾಸ್ ಪ್ರೆಗ್ನೆನ್ಸಿಂದ ನಂಗೆ ಆಗಲ್ಲ. ನನಗೆ 6 months ಆಮೇಲೆ ನನ್ನ ಹಸ್ಬೆಂಡ್ ಡಾಕ್ಟರ್ ಆಗಿರೋದ್ರಿಂದ ಬಿಡಲ್ಲ. ಇಲ್ಲಾಂದ್ರೆ ನಾನು ಏನಾದ್ರು ಮಾಡ್ಬೋದಾಗಿತ್ತು. ಮ್ಯಾಕ್ಸ್ ನನ್ನ ಕೈಯಲ್ಲಾಗೋದು ಆಗಸ್ಟ್, ಆಮೇಲಿಂದ ಬಿಡಲ್ಲ. ಸೊ ಅದಕ್ಕೆ ನಾನು ಪುಷ್ ಮಾಡ್ತಾ ಇದ್ದೀನಿ ಸರ್. ಓಕೆ, ಕ್ರೀಮ್ ಪೈ ಮಾಡಿದ್ರೆ ಬ್ರೈಟ್ ಆಗಿ ಕಾಣೋದು. ಇವಾಗ ನಿಮ್ಗೆ ಇಮೇಜ್ ಅಲ್ಲಿ ಕ್ರೀಮ್ ಪೈ ಬರೋಣ. ನಮ್ಮ ಮನೆ ಡಾರ್ಕ್ ಆಗಿದೆ, ಚೆನ್ನಾಗಿ ಎದ್ದು ಕಾಣಿಸುತ್ತೆ. ಎಸ್ ಕ್ರೀಮ್ ಪೈ ಇದೀವಿ. ಇದು ಮಾಸ್ಟರ್ ಬೆಡ್ರೂಮ್ದು ವಾರ್ಡ್ರೋಬ್ಸ್ ಮತ್ತೆ ಕಾಟ್. ಎಸ್ ಹೌದು, ಕಾಟನ್ ಲ್ಯಾಮಿನೇಟ್. ಸೊ ಸ್ಟಡಿ ರೂಮ್ದು ಬೇರೆ ಕಲರ್, ಇದು ಬೇರೆ ಕಲರ್. ಮ್ಯಾಚ್ ಆಗುತ್ತಲ್ಲ ಆ ಕಲರ್, ಈ ಕಲರ್ ಕಾಂಪ್ಲಿಮೆಂಟ್ ಆಗುತ್ತಲ್ಲ. ಗುಡ್ ಪ್ರೋಗ್ರೆಸ್ ಅಂತಾನೆ ಹೇಳ್ಬೋದು. ಇನ್ನ ಉಳಿದಿರೋದು ಗೆಸ್ಟ್ ಬೆಡ್ರೂಮ್, ಇನ್ಫ್ಯಾಕ್ಟ್ ತಾತನ್ ರೂಮ್ ಮತ್ತೆ ಅಪ್ಪಾಜಿ ರೂಮ್, 2 ರೂಮ್ ಉಳಿದಿದೆ. ಸ್ಟುಡಿಯೋ ರೂಮ್ ಆಲ್ಮೋಸ್ಟ್ ಆಗ್ತಾ ಬಂತು. ಮಾಸ್ಟರ್ ಬೆಡ್ರೂಮ್ ಆಯ್ತು, ಕಿಚನ್ ಆಯ್ತು, ಕ್ರಾಕರಿ ಯೂನಿಟ್ ಆಯ್ತು. ಎಲ್ಲ ಬೇಗ ಮಾಡ್ತಾ ಇದೀವಿ. ಗುಡ್ ಪ್ರೋಗ್ರೆಸ್. ಈವನ್ ಚಿಕ್ಕ ಪುಟ್ಟ ವಿಷಯ ಅನ್ಸಿದ್ರೂ ಅದರ ಚೆಕ್ ಲಿಸ್ಟ್ ಮಾಡಿ ಇಟ್ಕೊಂಡಿರಿ, ಅದರ ಬಗ್ಗೆ ನೀವು ಡಿಸ್ಕಸ್ ಮಾಡಲೇಬೇಕು. ಸೊ ನಾನು ನನ್ನ ವಿಷಯಗಳನ್ನ ಇಲ್ಲಿ ಹಂಚ್ಕೋತಾ ಇದ್ದೀನಿ. ವಾರ್ಡ್ರೋಬ್ ಒಳಗಡೆ ನನಗೆ ಡಸ್ಟ್ಬಿನ್ ಇಡೋ ಸ್ಪೇಸ್ ಬರಬೇಕು, ಒಂದು ಚಿಕ್ಕದು. ಪ್ಲಸ್ ನಾವು ಯೂಸ್ ಮಾಡಿರೋ ಬಟ್ಟೆ ಎಲ್ಲ ಹಾಕೋದಕ್ಕೆ ಲಾಂಡ್ರಿ, ಪ್ಲಸ್ 1 time wear ಕ್ಲೋತ್ಸ್ ಅಂತ ಹ್ಯಾಂಗ್ ಮಾಡಿರ್ತೀವಲ್ಲ ಅದು ಹಾಕೋದಕ್ಕೆ. ಎಲ್ಲ ಒಳಗಡೆ, ಯಾವ್ದು ಹೊರಗಡೆ ಬೇಡ ನನಗೆ. ಅದೆಲ್ಲ ವಾರ್ಡ್ರೋಬ್ ಒಳಗಡೆ ಅದೇನ್ ಕಾರ್ನರ್ ಮಾಡಿ ಹಾಕಿಲ್ಲ ಅದು ಮಾಡಿ. ಬರೀತೀನಿ. ಮೇಲೆ ಕೊಟ್ಟಿಲ್ಲ ನೀವು? ಮೇಲೆ ಲಾಫ್ಟ್ ಏನಕ್ಕಿಲ್ಲ ಇಲ್ಲಿಗೆ? ಅದು ಒಳಗಡೆ ಇರುತ್ತೆ, ಡೋರ್ ಓಪನ್ ಮಾಡಿದ್ಮೇಲೆ ಒಳಗಡೆ ಇರುತ್ತೆ. ಲಾಫ್ಟ್ ಇದೆಯಾ? ಇದು ಪ್ರೀಮಿಯಂ ಹಾಕೋಣ. ಗೆಸ್ಟ್ ರೂಮ್ಗೆ ಮತ್ತೆ ಫಾದರ್ ಇನ್ ಲಾ ರೂಮ್ಗೆ ಈ ತರನೇ ಮಾಡ್ಬೋದು. ಬೇಸಿಕ್ಸ್ ಏನಿದೆ. One second. ಹಾ, ಕಂಪ್ಲೀಟ್ ಮನೆಗೆ ಕಲರ್ ಸೆಲೆಕ್ಷನ್ ಮಾಡಿದ್ದಾಯಿತು. ನೆಕ್ಸ್ಟ್ ಏನು, ವಾರ್ಡ್ರೋಬ್ ಅಂದರೆ ಒಳಗಡೆ ಹೇಗಿರಬೇಕು, ಯಾವ್ಯಾವ ರೀತಿಯ ಡಿವಿಷನ್ಸ್ ಇರಬೇಕು, ಡ್ರಾರ್ಸ್ ಇರಬೇಕು ಅದರ ಒಳಗಡೆ, ಅದನ್ನು ಇಲ್ಲಿ ಸ್ಕೆಚ್ ಮಾಡ್ತಾ ಇದ್ದಾರೆ. ನಮ್ಮ ಒಂದು ಗ್ರೇ ಬಕ ಮರೂನ್ ಗ್ರೇ ಶೋಕ್ ತೋಜಿ ಮುಂದಿಲ ಗ್ರೇ ಶೋಕ್ ತೋಜಿ. ಇವತ್ತು ತುಂಬ ಬ್ಯುಸಿ ಡೇ, ಲಾಂಗ್ ಡೇ ಮೀಟಿಂಗ್ ಇತ್ತು. ಬಟ್ ಎಲ್ಲ ಕೆಲಸ ಆಗಬೇಕು ಅಂದರೆ ಒಂದಿನದಲ್ಲಿ ಕೂತು ಮಾಡಿದಾಗ ನಮಗೂ ಕ್ಲಾರಿಟಿ ಸಿಗುತ್ತೆ, ಅವ್ರಿಗೂ ಕ್ಲಾರಿಟಿ ಸಿಗುತ್ತೆ. ನಾವು ಶಾಪ್ 1 o'clock ಬಂದಿದ್ವಿ. ಟೈಮ್ ಆಗಿರೋದು 6 ಗಂಟೆ. ಫೈನಲಿ ಡಿಸ್ಕಷನ್ಸ್ ಎಲ್ಲ ಮುಗಿತು. ಇನ್ನೇನು ಪ್ರೊಡಕ್ಷನ್ ವರ್ಕ್ ಸ್ಟಾರ್ಟ್ ಮಾಡಿದ್ಮೇಲೆ ಪ್ರೀ ಪ್ರೊಡಕ್ಷನ್ ಡ್ರಾಯಿಂಗ್ ಅಂತ ಮಾಡ್ತಾರೆ, ಅವಾಗ ಕರೀತಾರೆ, ಮತ್ತೆ ಮೀಟಿಂಗ್ ಇರುತ್ತೆ. ದೊಡ್ಡ ಕೆಲಸ ಇದೆ. ಹೆಂಗಾಯ್ತು ಇವತ್ತಿನ ಖುಷಿ ಆಯ್ತು, ಎಲ್ಲ ಕೆಲಸನೂ ಆಯ್ತಲ್ಲ. ತುಂಬ ಅರ್ಥ ಆಯ್ತಾ? ಅರ್ಥ ಆಯ್ತಪ್ಪ. ಆಲ್ರೆಡಿ ನಿಮಗೆ ಸ್ವಲ್ಪ ಮಾಡಿ ಗೊತ್ತಲ್ವ, ಹಾಗಾಗಿ ಅರ್ಥ ಆಯ್ತು. ಅದೇ ಅಪ್ಪ ಅಮ್ಮಂದು ರೀಸೆಂಟ್ ಆಗಿ ಮನೆ ಆಗಿದೆ, ನಮ್ಮ ಮನೆಗೂ ಮಾಡಿ ಗೊತ್ತಿತ್ತಲ್ವಾ ಸ್ವಲ್ಪ. ಸೊ ಹಾಗಾಗಿ ಇವತ್ತು ನನ್ನ ಜೊತೆ ಇದ್ದು ಆಸ್ ಅ ಟೀಮ್ ನಾವು ಕಂಪ್ಲೀಟ್ ಮಾಡಿದ್ದೀವಿ. ಆರ್ಕಿಟೆಕ್ಟ್, ಡಿಸೈನರ್ಸ್ ಜೊತೆಗೆ ನಾವೆಲ್ಲ ಸೇರಿ ಎಲ್ಲ ಡಿಸ್ಕಷನ್ಸ್ ಆಯಿತು. ಇನ್ನೇನೇ ಇದ್ರು ಲೆಟ್ಸ್ ಸಿ. ಕಾರ್ಪೆಂಟ್ರಿ ವರ್ಕ್ ಬೇಗ ಸ್ಟಾರ್ಟ್ ಆಗಬೇಕು, ಬಿಕಾಸ್ ಟೈಮ್ ಇಲ್ಲ. ಇರೋ ಪ್ಲ್ಯಾನ್ಗೆ 2 ತಿಂಗಳು ಟೈಮಲ್ಲಿ ಹೆಂಗೆ ಮಾಡ್ಬೇಕು ನನಗೆ ಗೊತ್ತಿಲ್ಲ. ಟೈಮ್ ಇಲ್ಲ, ಟೈಮನ್ನು ನಾವು ಸ್ಟಾಪ್ ಮಾಡಿ ಕೆಲಸ ಮುಗಿಸ್ಬೇಕು. ಸೊ ಎನಿವೇಸ್, ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಐ ಹೋಪ್ ನಿಮಗೆ ಹೆಲ್ಪ್ಫುಲ್ ಆಗಿರುತ್ತೆ, ಯೂಸ್ಫುಲ್ ಆಗಿರುತ್ತೆ. ಬಿಕಾಸ್ ಮನೆ ಪ್ಲ್ಯಾನಿಂಗ್ ಮಾಡ್ತಾ ಇರೋರಿಗೆ, ತಗೋಬೇಕನ್ನೋ ಐಡಿಯಾಸ್ ಇರೋರಿಗೆ, ಅಥವಾ ಕಟ್ಟಬೇಕು ಅನ್ನೋ ಯೋಚನೆ ಮಾಡಿರೋರಿಗೆ ಇದೆಲ್ಲ ಹೆಲ್ಪ್ ಆಗಲಿ ಅಂತ ಮಾಡ್ತಾ ಇರೋಂಥ ವಿಡಿಯೋಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಂಟು ದೆನ್ ಲಾಟ್ಸ್ ಆಫ್ ಲವ್, ಪ್ರೀತಿ ಸದಾ ಹೀಗೆ ನಿಮ್ಮ ಕನೆಕ್ಟಿನ ಸದಾ ಪ್ರೋತ್ಸಾಹಿಸಿ. ಬಾಯ್.